ವಿರುದ್ಧ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಕಮಲ್ ಹಾಸನ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಫೋಟೋಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಕಮಲ್ ಸಿನಿಮಾವನ್ನು ಬ್ಯಾನ್ ಮಾಡುವಂತೆ ಆಗ್ರಹಗಳು ಕೂಡ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯಾಚನೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಡಿಸಿ ಮೂಲಕ ಸಿಎಂಗೆ ಕನ್ನಡ ಪರ ಸಂಘಟನೆಗಳು ಮನವಿ ಮಾಡ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಸಿಎಂ ಹಾದಿಯಾಗಿ ಇದೀಗ ಪ್ರತಿಯೊಬ್ಬರೂ ಕೂಡ ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಫಿಲಿಂ ಚೇಂಬರ್ನಲ್ಲೂ ಕೂಡ ಮೀಟಿಂಗ್ ಆಯಿತು. ಕ್ಷಮೆಯಾಚನೆ ಮಾಡುವವರೆಗೂ ಕೂಡ ಕಮಲ್ ಹಾಸನ್ ರವರನ್ನ ಬ್ಯಾನ್ ಮಾಡಬೇಕು, ಅವರ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬಾರ್ದು, ಅವರ ಸಿನಿಮಾ ರಿಲೀಸ್ ಆಗಬಾರ್ದು. ತಗ್ ಲೈಫ್ ಸಿನಿಮಾ ಏನು ಬಿಡುಗಡೆ ಆಗೋದಕ್ಕೆ ಸಜ್ಜಾಗಿದೆ, ಆ ಒಂದು ಸಿನಿಮಾವನ್ನ ಬಿಡುಗಡೆ ಮಾಡಬಾರ್ದು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ಮೈಸೂರು ಮತ್ತೆ ಮಂಡ್ಯದಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚರಣ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಚರಣ್, ಇದೀಗ ಕರ್ನಾಟಕದಾದ್ಯಂತ ಕಮಲ್ ಹಾಸನ್ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಫಿಲಿಂ ಚೇಂಬರ್ನಲ್ಲೂ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಫಿಲಿಂ ಚೇಂಬರ್ ಏನ್ ನಿರ್ಧಾರವನ್ನ ಕೈಗೊಳ್ತು ಅಂತ ಹೇಳಿ? ಎಸ್ ರಮ್ಯಾ, ಕಮಲ್ ಹಾಸನ್ ವಿಚಾರವಾಗಿ ಒಂದೆಡೆ ಕನ್ನಡದ ಪರ ಸಂಘಟನೆಗಳು ತೀವ್ರವಾಗಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಇವತ್ತು ಫಿಲ್ಮ್ ಚೇಂಬರ್ ನಿಂದ ಕೂಡ ಒಂದಿಷ್ಟು ಮಹತ್ವದ ಸಭೆಯನ್ನ ಕೂಡ ನಡೆಸಿರುವಂತದ್ದು. ಕಮಲ್ ಹಾಸನ್ ಚಿತ್ರವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು, ಆ ಚಿತ್ರಗಳಿಗೆ ಥಿಯೇಟರ್ ಕೊಡಬೇಕಾ ಅನ್ನುವಂತಹ ಒಂದಿಷ್ಟು ವಿಚಾರ ಏನಿದೆ, ಒಂದು ವಿಚಾರದ ಬಗ್ಗೆ ಅನೇಕ ಕನ್ನಡ ಪರ ಸಂಘಟನೆಗಳು ಮನವಿ ಪತ್ರವನ್ನ ನೀಡುತ್ತಿತ್ತು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಥಿಯೇಟರ್ಗಳನ್ನ ನೀಡಬಾರ್ದು ಅನ್ನುವಂತಹ ಒಂದಿಷ್ಟು ಒತ್ತಾಯವನ್ನ ಕೂಡ ಮಾಡಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಏನು ಕಮಲ್ ಹಾಸನ್ ತಗ್ ಲೈಫ್ ಚಿತ್ರದ ವಿತರಕರು ಏನಿದ್ದಾರೆ ಅವರನ್ನ ಕರೆದು ಮಹತ್ವದ ಸಭೆಯನ್ನ ಕೂಡ ನೀಡಿರುವಂತದ್ದು. ಆ ಒಂದು ಸಭೆಯಲ್ಲಿ ಪ್ರಮುಖವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ 2 ದಿವಸಗಳ ಕಾಲಾವಧಿಯನ್ನ ಕೊಟ್ಟಿರುವಂತ. ಯಾಕಂತ ಹೇಳಿದ್ರೆ ವಿತರಕರು ಹೋಗಿ ಏನು ಚಿತ್ರದ ನಿರ್ಮಾಪಕರು ಏನಿದ್ದಾರೆ ಅವ್ರ ಹತ್ರ ಮಾತಾಡಿ ಆ ಒಂದು ವಿಚಾರವನ್ನ ಮನವೊಟ್ಟಿಗೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 2 ದಿವಸದ ಡೆಡ್ ಲೈನ್ ಅನ್ನ ಕೂಡ ನೀಡಿರುವಂತದ್ದು. ಇದಾದ ಬಳಿಕ ಮತ್ತೊಂದು ಸಭೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಈ ಸಭೆಯಲ್ಲಿ ತಗ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗತ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ತೆರೆ ಕಾಣಲಿಕ್ಕಿರುವಂತದ್ದು. 2 ದಿವಸಗಳ ಕಾಲಾವಕಾಶ ಏನಿದೆ, ಈ ಒಂದು ಕಾಲಾವಕಾಶದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಮಾಡ್ತಾರೆ ಅನ್ನೋದು ಕೂಡ ಫಿಲ್ಮ್ ಚೇಂಬರ್ಗೆ ಬಿಟ್ಟಿರುವಂತದ್ದು. ಒಂದೆಡೆ ಫಿಲ್ಮ್ ಚೇಂಬರ್ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಇತ್ತ ಕನ್ನಡ ಪರ ಸಂಘಟನೆಗಳು ಇನ್ನಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಸಭೆಯಲ್ಲೇ ತೀರ್ಮಾನವನ್ನ ಮಾಡಬೇಕಿತ್ತು, ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಿತ್ತು. ಆದ್ರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಫಿಲ್ಮ್ ಚೇಂಬರ್ ಎಲ್ಲಾದ್ರೂ ಎಡವಿದೆಯಾ ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಗಳಿಗೆ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಮತ್ತೆ ಏನು ಫಿಲ್ಮ್ ಚೇಂಬರ್ಗೆ ಮುಗಿಬೀಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಈ ರೀತಿಯಾಗಿ ಕಾಲಾವಕಾಶವನ್ನ ತೆಗೆದುಕೊಳ್ತಾ ಇದ್ರೆ, ಕಾಲಾವಧಿಯನ್ನ ಮುಂದೂಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕೂಡ ಕರವೇ ಈಗಾಗಲೇ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ರಮ್ಯಾ, ರೈಟ್ ಚರಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.